ಕ್ಷೇತ್ರದ ಶಾಸಕಿ ಶ್ರೀಮತಿ ರೂಪಕಲಾ ಎಂ ಶಶಿಧರ್ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಟಿಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಯ ಬಿಜೆಪಿ ಬೆಂಬಲಿತ ಸದಸ್ಯರಾದ ಸರಸ್ವತಿ ವೆಂಕಟೇಶ್ ಮತ್ತು ವೆಂಕಟೇಶ್ ರವರು ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಬೇತಮಂಗಳದ ವಿಎಸ್ಎಸ್ಎನ್ ನಿರ್ದೇಶಕರಾದ ವಿ ಶಂಕರ್, ರಮೇಶ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮುನೇಗೌಡ, ಮದಿನಾಯಕನಹಳ್ಳಿಯ ಅಪ್ಪು, ಮಂಜುನಾಥ್ ಹಾಗೂ ಇತರರು ಹಾಜರಿದ್ದರು. ಮದಿನಾಯಕನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಸರಸ್ವತಿ ವೆಂಕಟೇಶ್ ಅವರು ಅದ್ಭುತವಾಗಿ ನಮ್ಮ ಮೇಡಮ್ ಅವರ ಯಶಸ್ವಿಯಾಗಿ ನಿರ್ವಹಿಸುತ್ತಿರುವಂಥ ಅಭಿವೃದ್ಧಿ ಕೆಲಸಗಳನ್ನು ಮತ್ತು ನಮ್ಮ ಅಧ್ಯಕ್ಷರಾದಂಥ ಬ್ಯಾಲಳ್ಳಿ ಗೋವಿಂದಗೌಡರ ಒಂದು ಭರವಸೆ ಮೇಲೆ ಈ ದಿವಸ ನಮ್ಮ ವೆಂಕಟೇಶ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಳ್ತಾ ಇದ್ದಾರೆ. ಮೇಡಮ್ ಅವರು ಬರಮಾಡ್ಕೊಳ್ತಾ ಇದ್ದಾರೆ. ನಮ್ಮ ವೆಂಕಟೇಶ್ ಅವರು ಮುತ್ತಪ್ಪ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಜಯಮಂಗಲ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ವೆಂಕಟೇಶಣ್ಣವರು ಅಷ್ಟೇ ಮೇಡಮ್ ಅವರ ಅಭಿವೃದ್ಧಿ ಕೆಲಸಗಳು ನಮ್ಮ DCC ಬ್ಯಾಂಕ್ನ ಅಧ್ಯಕ್ಷರಾದಂಥ ಗೋವಿಂದಗೌಡರವರ ಮಾರ್ಗದರ್ಶನದಲ್ಲಿ ಮತ್ತು ಎಲ್ಲ ಊರಿನ ಕೆಲವು ಮುಖಂಡರು ಈ ದಿವಸ ಮೇಡಮ್ ಅವರ ಅಭಿವೃದ್ಧಿ ಕೆಲಸವನ್ನು ಮೆಚ್ಚಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಮೇಡಮ್ ಅವರು 2-3 ದಿವಸದಲ್ಲಿ ಮೇಡಮ್ ಅವರು ನಮ್ಮ ಪಂಚಾಯತಿಗೆ ಬರಲ್ಲ, ನೀವು ಜಾಸ್ತಿ ಕಮ್ಮಿ ಆಗಿದ್ರೆ ಅಂತ ಇದ್ರು. ಇಲ್ಲ ಮೇಡಮ್, ನಾವು ಈಗಾಗಲೇ 11 ಜನ ಇದ್ದೀವಿ ಅಂತ ಮೊನ್ನೆ ನಾವು ಭರವಸೆ ಕೊಟ್ಟಿದ್ದೆ. ಇನ್ನೂ 2 ದಿವಸದಲ್ಲಿ 4-5 ಜನ ಗ್ರಾಮ ಪಂಚಾಯತಿ ಸದಸ್ಯರು ಸೇರ್ಪಡೆ ಆಗ್ತಾ ಇದ್ದಾರೆ. ಅವರು ಇಲ್ಲಿದ್ದವರೆ, ಸ್ವಲ್ಪ ಏರ್ಪೇರಿಂದ ದೂರ ಇದ್ದಾರೆ. ಅವರು ಬಂದು ಸೇರಿಕೊಂಡು ನಮ್ಮ ಗ್ರಾಮ ಪಂಚಾಯತಿಗೆ ಮೇಡಮ್ ಅವ್ರಿಗೆ 17-18 ಜನ ಗ್ರಾಮ ಪಂಚಾಯತಿಗಳೊಂದಿಗೆ ನಾವು ಈ ಎಲೆಕ್ಷನ್ ನಡೆಸ್ತೀವಿ. ಹಿಂದೆ ಬನ್ನಿ ಸ್ವಲ್ಪ ಹಿಂದೆ ಬನ್ನಿ. ನಾನು ಒಂದು 10 ವರ್ಷದಿಂದ ಬಿಜೆಪಿಯಲ್ಲಿದ್ದರೆ ಸ್ವಲ್ಪ ಕೆಲಸಗಳು ಅದರಷ್ಟು ಕಡಿಮೆ ಆಯಿತು, ಏನೋ ಸ್ವಲ್ಪ ಬೇಜಾರಾಯಿತು, ನಾವು ಕಾಂಗ್ರೆಸ್ಗೆ ಸೇರ್ಪಡಾಗ್ತೀವಿ. ಓಕೆ, ನಿಮ್ಮ ಸೇರ್ಪಡೆ ಬರೀ MP ಚುನಾವಣೆಗೆ ಮಾತ್ರನಾ ಇಲ್ಲ ಮುಂದಿನ ದಿನಗಳೆಲ್ಲ ಕಂಟಿನ್ಯೂ ಆಗಿರುತ್ತೆ? ಯಾಕಂತಂದ್ರೆ ಕೆಲವರು ಬೆಳಗ್ಗೆ ಪಕ್ಷಕ್ಕೆ ಬಂದು ಮತ್ತೆ ಸಾಯಂಕಾಲ ಮತ್ತೆ ರಿಟರ್ನ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಬರೀ ಚುನಾವಣೆಗೋಸ್ಕರ ಬಂದಿದ್ರೆ ಇಲ್ಲಾಂದ್ರೆ ನಿರಂತರ ಅಲ್ಲಿ ಕಾರ್ಯ ಮಾಡಕ್ಕೆ ಕಾಂಗ್ರೆಸ್ ಪರವಾಗಿ ಊರಾಗಿ ಏನು ಹೇಳಿದ್ರು ಕಾಂಗ್ರೆಸ್ ಬಿಟ್ಟು ಹೋಗಲ್ಲ. ನಾವು ಅವತ್ತಿಂದ BJPಯಲ್ಲಿದ್ವಿ, ಇವತ್ತು ಕಾಂಗ್ರೆಸ್ಸಲ್ಲಿ ಸೇರ್ಪಡೆ ಆಗ್ತಾ ಇದ್ವಿ. ರೂಪಾ ಮೇಡಮ್ ಅವರಿಗೆ ಶಾಶ್ವತವಾಗಿ ನಾವು ಕೆಲಸನ ದುಡಿಯುತ್ತೀವಿ.